ನಮಸ್ಕಾರ ಸ್ನೇಹಿತರೆ, ನಾನು ಮಧು. ನಾಳೆ ಇದು ವಿಡಿಯೋ ಮಾಡೋ ಒಂದು ಮುಖ್ಯ ಉದ್ದೇಶ ಏನಂದರೆ, ನಾಳೆ ಒಂದು ಟ್ವಿಟ್ಟರ್ ಅಭಿಯಾನ ನಾವು ಹಮ್ಮಿಕೊಂಡಿದ್ದೀವಿ. ಇನ್ಕ್ರೀಸ್ ಎಜುಕೇಷನ್ ಬಜೆಟ್ ಟು 25% ಅಂತ ಒಂದು ಹ್ಯಾಶ್ಟ್ಯಾಗ್ ಜೊತೆಗೆ ಒಂದು ನಾಳೆ ಒಂದು ಟ್ವಿಟ್ಟರ್ ಅಭಿಯಾನ ಮಾಡ್ತಿದ್ದೀವಿ. ಇದು ಮುಖ್ಯ ಉದ್ದೇಶ ಮಾಡಿರೋದೇನೆಂದರೆ, ತಮಗೆಲ್ಲರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೆಲಸಗಳ ಎಲ್ಲ ಬ್ಯುಸಿ ಶೆಡ್ಯೂಲ್ನಲ್ಲಿ ದಯವಿಟ್ಟು ನಾಳೆ ಸಂಜೆ ಫೆಬ್ರವರಿ 4ನೇ ತಾರೀಕು 6 ಗಂಟೆಗೆ ಟ್ವಿಟ್ಟರ್ ಅಭಿಯಾನ ಮಾಡಿ ತಮ್ಮ ಸಪೋರ್ಟ್ ಕೊಡಬೇಕು. ಶಿಕ್ಷಣಕ್ಕೆ ಶಿಕ್ಷಣ ಬಂದು ಮೂಲಭೂತ ಕರ್ತವ್ಯ ಯಾವುದೇ ಸರ್ಕಾರದ್ದು. ಅದೇ ರೀತಿ ಯಾವುದೇ ಒಬ್ಬ ವಿದ್ಯಾರ್ಥಿ ಕೂಡ ಒಳ್ಳೆಯ ಶಿಕ್ಷಣ ಪಡೆಯೋದು ಅವರ ಜನ್ಮಸಿದ್ಧ ಹಕ್ಕು ಕೂಡ. ಇದರಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ. ಅದಕ್ಕೋಸ್ಕರ ನಮ್ಮ ಸರ್ಕಾರಕ್ಕೆ ರಿಮೈಂಡ್ ಮಾಡಿ ಎಲ್ಲ ಥರ ಮಾರ್ಪಾಟುಗಳು ಏನೇನು ವಿದ್ಯಾರ್ಥಿ ಕನ್ನಡ ಶಾಲೆಗಳು ಉಳಿಸೋದೇ ಆಗಿರ್ಬೋದು, ಉನ್ನತ ಮಟ್ಟದ ಶಿಕ್ಷಣ ಕನ್ನಡದಲ್ಲಿ ಬರೋದೇ ಆಗಿರ್ಬೋದು, ಇವಾಗ ಇರುವಂಥ ಶಿಕ್ಷಣಗಳನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗೋದೇ ಆಗಿರ್ಬೋದು, ನಮ್ಮ ಸ್ಟೂಡೆಂಟ್ಗಳು ನಮ್ಮ ವಿದ್ಯಾರ್ಥಿಗಳನ್ನ ಈ ನಗರವಾಸಿಗಳ ಜೊತೆಗೆ ಪೈಪೋಟಿ ಕೊಡೋದೇ ಆಗಿರ್ಬೋದು, IT-BTನಲ್ಲಿ ಕೆಲಸಗಳು ನಾವೇನು ಕಳ್ಕೊತಾ ಇದ್ವಿ, ಏನು ವಲಸಿಗರು ಎತ್ಕೊಂಡು ಹೋಗ್ತಾ ಇದ್ದಾರೆ, ಅದು ಪೈಪೋಟಿ ಕೊಟ್ಟು ನಮ್ಮ ಕೆಲಸ ನಾವು ಪಡೆಯೋದಕ್ಕೆ ಆಗಲಿ, ಪ್ರತಿಯೊಂದಕ್ಕೂ ಶಿಕ್ಷಣ ತುಂಬ ಮುಖ್ಯ ಆಗುತ್ತೆ. ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಕಾಲೇಜು, ಪದವಿ ಪೂರ್ವ, ಪದವಿ ಎಲ್ಲ ಪ್ರತಿಯೊಂದು ಕಾಲೇಜು ಮತ್ತು PhD ತನಕನೂ ವೃತ್ತಿಪರ ಶಿಕ್ಷಣ ಎಲ್ಲದರಲ್ಲೂ ಸಾಕಷ್ಟು ಬದಲಾವಣೆ ಆಗಬೇಕು. ಡಿಮಾಂಡ್ ಆ್ಯಂಡ್ ಸಪ್ಲೈ ತುಂಬ ತೊಂದರೆ ಇದೆ. ಇದೆಲ್ಲದಕ್ಕೂ ಮೂಲ ಒಂದು ಬಜೆಟ್. ಅದಕ್ಕೋಸ್ಕರ ಇನ್ಕ್ರೀಸ್ ಎಜುಕೇಷನ್ ಬಜೆಟ್ ಟು 25% ಅಂತ ಒಂದು ಹ್ಯಾಶ್ಟ್ಯಾಗ್ ಜೊತೆಗೆ ಟ್ವಿಟ್ಟರ್ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ನಾಳೆ ಫೇಸ್ಬುಕ್ಕಲ್ಲಿ ಸಾಕಷ್ಟು ಇದ್ರ ಬಗ್ಗೆ ವಿಷಯಗಳನ್ನ ಮಾಹಿತಿಗಳನ್ನ ನಾವು ಹಾಕ್ತಿರ್ತೀವಿ. ನೀವು ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು, ಅಥವಾ ನಿಮಗೆ ವಿಚಾರಗಳು ಗೊತ್ತಿದ್ರೆ ನೀವೇ ನಿಮ್ಮದೇ ಆದ ವಿಶ್ಲೇಷಣೆ ಜೊತೆಗೆ ಹ್ಯಾಶ್ಟ್ಯಾಗ್ ಜೊತೆಗೆ ನೀವು ಟ್ವಿಟರ್ನಲ್ಲಿ ಭಾಗವಹಿಸ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಮಂಗಳವಾರ 4ನೇ ತಾರೀಕು ಫೆಬ್ರವರಿ ಸಂಜೆ 6 ಗಂಟೆಗೆ ಟ್ವಿಟ್ಟರ್ ಅಭಿಯಾನ. ಫೇಸ್ಬುಕ್ನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಮಾಹಿತಿ ಕೊಡ್ತೀವಿ. ದಯವಿಟ್ಟು ಭಾಗವಹಿಸಿ. ಇದು ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ, ನನ್ನ ಸ್ನೇಹಿತರು, ಕನ್ನಡ ಪ್ರಿಯರು ಎಲ್ಲರೂ ಸೇರಿ ಮಾಡ್ತಿರೋದು. ಇದು ಒಬ್ಬರು ಮಾಡ್ತಾ ಇರೋದಲ್ಲ. ದಯವಿಟ್ಟು ಎಲ್ಲರೂ ಅದಕ್ಕೆ ಬೆಂಬಲ ಕೊಡಿ. ಇದನ್ನು ಒಂದು ಸಕ್ಸಸ್ ಮಾಡಿ ಈ ಸತಿ ಬಜೆಟ್ನಲ್ಲಿ ಹೆಚ್ಚು ಅನುದಾನ ಶಿಕ್ಷಣಕ್ಕೆ ಬರಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮಸ್ಕಾರ.